ಎಲ್ನಿನೋ ಎಫೆಕ್ಟ್ ಇಂದ ಎಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ. ಸೊ ಕೃಷಿಯ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ? ಅಗ್ರಿಕಲ್ಚರ್ ಯಾವ ರೀತಿ ಏರುಪೇರಾಗುತ್ತೆ ಆ ಒಂದು ಇಕೋಸಿಸ್ಟಮ್ ಅಲ್ಲಿ ಅಂತ? ಮಳೆ ಎಲ್ಲ ಕಡೆ ಆಗಿಲ್ಲ ಅಂತಲ್ಲ, ಅಲ್ಲಲ್ಲಿ ಆಗ್ತಾ ಇದೆ. ಇವತ್ತು ಇಲ್ಲಿ ಆದರೆ ನಾಳೆ ಇನ್ನೊಂದು ಕಡೆ ಆಗ್ತದೆ. ನಾ ನಾಳೆ ಮಾತ್ರ ಈಗ ಎಲ್ಲಿ ಮೊದಲು ಮಳೆ ಆಗಿ ಇದೆ ಅಲ್ಲಿ ಆಗೋದಿಲ್ಲ, ಇಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಸೊ ಇಂಥ ಪರಿಸ್ಥಿತಿನ ನಮಗೆ ನೆನಪಿದ್ದಂಗೆ 72ರಲ್ಲಿ ಒಂದು ದೊಡ್ಡ ಬರಗಾಲ ಕಲ್ಯಾಣ ಕರ್ನಾಟಕದಲ್ಲಿ ಆಗಿತ್ತು, ಆಗಿನ ಹೈದರಾಬಾದ್ ಕರ್ನಾಟಕ. ಆಮೇಲೆ 85ರಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ವಿ, 87ರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ನೋಡಿದ್ವಿ, ಮತ್ತು 2000ದಿಂದ 2001, 2, 3 ಅವಾಗೇನು 3 ವರ್ಷ ಸತತವಾಗಿ ಭೀಕರ ಬರಗಾಲ ನೋಡಿದ್ವಿ. ಆಮೇಲೆ 2012ರಲ್ಲಿ ಮಧ್ಯಂತರ ಬರಗಾಲನ ನೋಡಿದ್ವಿ. ಬಿತ್ತನೆ ಚೆನ್ನಾಗಾಯಿತು, ನಡುವೆ ಬರ ನೋಡಿದ್ವಿ. ಸೊ ಅದಾದ ನಂತರ ಮೊನ್ನೆ 2023ರಲ್ಲಿ ಮತ್ತು ಅದೇ ಮಧ್ಯಂತರ ಬರಗಾಲನ ನೋಡಿದ್ವಿ. ಸೊ ಇವೆಲ್ಲ ಅನುಭವನ ಲೆಕ್ಕ ಹಾಕ್ಕೊಂಡು ನಾವು ಮಾಡೋದಾದರೆ ಇಲ್ಲಿವರೆಗೆ ಯಾರಿಗೆ ಮಳೆ ಆಗಿಲ್ಲ, ಬಿತ್ತನೆ ಮಾಡಿಲ್ಲ, ಅವರು ಅಂದರೆ ಖರ್ಚಿನ ಲೆಕ್ಕದಲ್ಲಿ ಅವರು ಕಡಿಮೆ ತೊಂದರೆಯಲ್ಲಿದ್ದಾರೆ, ಕಡಿಮೆ ರಿಸ್ಕ್ನಲ್ಲಿದ್ದಾರೆ. ಬಿತ್ತನೆ ಮಾಡಿದವರು ರಿಸ್ಕ್ನಲ್ಲಿದ್ದಾರೆ. ಸೊ ಈ ಕಡಿಮೆ ರಿಸ್ಕ್ ಇದ್ದವರು ಯಾವಾಗ ಹಸಿ ಮಳೆ ಆಗುತ್ತೆ, ಇನ್ನು ಮುಂದೆ ಹಸಿ ಮಳೆ ಆಗುತ್ತೆ, ಆವಾಗ ಈ ಮುಖ್ಯವಾಗಿ ಸಿರಿಧಾನ್ಯ ಬೆಳೆಗಳು ಯಾವರು ಆ ಜಮೀನುಗಳನ್ನು ನೋಡಿಕೊಂಡು ಸಿರಿಧಾನ್ಯ ಬೆಳೆಗಳನ್ನು ಬೆಳ್ಕೊಳ್ಬೋದು. ಮತ್ತು ತಡ ಮುಂಗಾರಿಗೆ ಬೇಕಾಗ್ತಕ್ಕಂಥ ಕೆಲವು ಕಡೆ ಸೋಯಾಬೀನು ಬರ್ತದೆ ಈ ಬಯಲು ಸೀಮೆಗಳಲ್ಲಿ. ಆಮೇಲೆ ಇದು ಅಲಸಂದೆ ಕೂಡ ಹಾಕ್ಕೋಬೋದು. ಬಟ್ ಯಾವುದೇ ಹಾಕ್ಕೊಂಡ್ರೂ ಕೂಡ ಅಕ್ಕಡಿ ಬೆಳೆ ಪದ್ಧತಿ ಅನುಸರಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ 2 ಅಥವಾ 3 ಬೆಳೆಗಳನ್ನು ಮಿಶ್ರ ಮಾಡಿಕೊಂಡು, ಅಂದರೆ ಪ್ರತ್ಯೇಕ ಸಾಲುಗಳಲ್ಲಿ ಬೆಳಿಬೋದು, ಅವನ್ನ ಮಿಶ್ರ ಮಾಡಿ ಬೆಳಿಬೋದು. ಹಾಗೆ ಮಾಡಿದರೆ ಆಗ್ತದೆ. ಈಗ ನಾವು ತಡವಾಗಿ ಅಲಸಂದಿ ಬಿತ್ತೇವೆ ಅಂದರೆ ಅದಕ್ಕೆ ರಸ ಇರುವ ಕೀಟಗಳ ಬಾಧೆ ಭಾಳ ಬರ್ತದೆ. ಆವಾಗ 1 ಎಕರೆಗೆ 1 kg ಅಥವಾ 1/4 kg ಅಷ್ಟು ಕೊತ್ತಂಬರಿ ಕಲಿಸ್ಕೊಂಡು ನಾವು ಬಿತ್ತಿದರೆ ರಸ ಇರುವ ಕೀಟಗಳ ಬಾಧೆ ನಾವು ತಡಿಬೋದು. ಸೊ ಅದು ಒಂದು. ಆಮೇಲೆ ಯಾವುದೇ ಬೆಳೆ ನಾವು ಮಾಡಿದ್ರೂ ಕೂಡ ಬೀಜೋಪಚಾರನ ಮಾಡಬೇಕು, ಮತ್ತು ಅದು ಶಿಲೀಂಧ್ರನಾಶಕ ಮತ್ತು ಕೀಟನಾಶಕನ ಅಗತ್ಯವಾಗಿ ಅಲ್ಲಿ ಬೀಜೋಪಚಾರಕ್ಕೆ ಬಳಸಬೇಕು. ಅದು ಜೈವಿಕ ಆಗಿರ್ಬೋದು ಅಥವಾ ರಾಸಾಯನಿಕ ಆಗಿರ್ಬೋದು. ಇದಲ್ಲದೆ ಗೊಬ್ಬರಗಳನ್ನು ನಾವು ಬಿತ್ತಬೇಕಾದ್ರೆ ಏನು ಹಾಕ್ತೀವಿ ಅದು 10ರಿಂದ 20 kg ಒಳಗೆ ಇರಬೇಕದು. ಯಾಕಂದರೆ ಇರೋ ಗೊಬ್ಬರ ತಗೊಂಡು ಮಣ್ಣಿಗೆ ಹಾಕಿದರೆ ಅದನ್ನು ನಾವು ಮಳೆ ಬರಲಿಲ್ಲ ಅಂದರೆ ವಾಪಸ್ ತೊಗೊಳಕ್ಕೆ ಬರೋದಿಲ್ಲ. ಸೊ ಆ ಒಂದು ದೃಷ್ಟಿನಲ್ಲಿ ಗೊಬ್ಬರನ ಹಿಡಿತಲ್ಲಿ ಇಡಬೇಕು. ಮತ್ತು ಹೇಗೆ ಹಸಿ ಬೆಳೆಗೆ ಸಿಗ್ತಾ ಹೋಗ್ತದೆ ಹಾಗೆ ನಾವು ಸಿಂಪರಣೆ ಮೂಲಕ ಪೋಷಕಾಂಶಗಳನ್ನು ಕೊಡ್ತಾ ಹೋದರೆ ಒಳ್ಳೆಯದು. ಸೊ ಈ ನಿಟ್ಟಿನಲ್ಲಿ ನಮ್ಮ ಅನುಭವ ತುಂಬ ಇದೆ. ನಾವು ನರಗುಂದ ತಾಲೂಕಿನಲ್ಲಿ ಒಬ್ಬರು ಕಿರಣ್ ಅಂತ ಇದ್ದ ರೈತರು, ಅವರು 1 ವರ್ಷ ಒಂದು ಕಾಳು ಗೊಬ್ಬರನೂ ಮಣ್ಣಿಗೆ ಹಾಕಿಲ್ಲ, 3 ಸಲ ಪೋಷಕಾಂಶ ಸಿಂಪರಣೆ ಮಾಡಿದರು. ಅವ್ರದ್ದು ಮಳೆಗಾಲ ಚೆನ್ನಾಗಿದ್ದಕ್ಕೆ 8 ಚೀಲ ಹೆಸರಾಯಿತು. ಆಮೇಲೆ ಈ ಹಿಂಗಾರಿನಲ್ಲಿ ನಮ್ಮ ಅನುಭವ ಹೇಗಿದೆ ಅಂದರೆ ಮಳೆ ಕಡಿಮೆ ಆಗ್ತಾ ಹೋಗ್ತದೆ. ಅದೇ 2023ರಲ್ಲಿ ಕಡಿಮೆ ಆಯ್ತಲ್ವ. ಸೊ ಮೊದಲೆಲ್ಲ ನಾವು 3 ಗ್ರಾಮು 5 ಗ್ರಾಮು ಪೋಷಕಾಂಶ 1 ಲೀಟರ್ ನೀರಿಗೆ ಬಳಸಿದರೆ ಆವಾಗ 1 ಗ್ರಾಮ್ ಬಳಸ್ಕೊಳ್ತಾ ಬಂದ್ವಿ. ಸೊ ಆ 1 ಗ್ರಾಮ್ ಬಳಸಿ 2 ಸ್ಪ್ರೇ ಹೀಗೆಲ್ಲ ಮಾಡಿದಾಗ ಏನು ಮಾಡಲಿಲ್ದರೂ 4-5 ಕ್ವಿಂಟಾಲ್ ಬಂದರೆ, ಸ್ಪ್ರೇ ಮಾಡಿದರೂ 7-8 ಕ್ವಿಂಟಾಲ್ ಬಂದು ಪೋಷಕಾಂಶಗಳು ಇಲ್ಲಿ. ಸೊ ಆ ಪೋಷಕಾಂಶಗಳನ್ನು ಆ ಬೆಳೆ ಸ್ಥಿತಿ ನೋಡಿದರೆ ಆವಾಗ ಸಾಮಾನ್ಯವಾಗಿ 19 ಇರ್ತದೆ. ಅದ್ರ ಜೊತೆಗೆ ಆರಂಭದ ಹಂತದಲ್ಲಿ 13-0-45 ಬಳಸ್ಬೋದು. ಮತ್ತು ಈ ಲಘು ಪೋಷಕಾಂಶಗಳ ಮಿಶ್ರಣ ಬರ್ತದೆ. ಕೃಷಿ ಇಲಾಖೆಯಲ್ಲಿ ಈಗ ಟಾನಿಕ್ ಅಂತ ಹೇಳಿಬಿಟ್ಟು ರಿಯಾಯಿತಿನಲ್ಲಿ ಕೊಡ್ತಾರೆ. ಅದು ತುಂಬ ಕಡಿಮೆ ದರದಲ್ಲಿ ಸಿಗೋದ್ರಿಂದ ರೈತರು ಅದನ್ನು ಬಳಸೋದು ತುಂಬ ಒಳ್ಳೆಯದು.